ಕಡೆ ಒಂದು ಕಡೆ ಚುನಾವಣೆ ಮುಗಿತು, ಫಲಿತಾಂಶ ಬಂತು, ಸಂಭ್ರಮ ಅದೆಲ್ಲವೂ ಕೂಡ ನಡೀತಾ ಇದೆ. ಅದರ ನಡುವೆ ಹೈದರಾಬಾದ್ನಲ್ಲಿ ನಿನ್ನೆ ಮಾತನಾಡಿದಂತ ಪ್ರಧಾನಿ ಮೋದಿ ಒಂದಷ್ಟು ಘೋಷಣೆ ಅಥವಾ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು, ಒಂದು ಕರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಅನ್ನ ಮತ್ತೊಮ್ಮೆ ಮರುಜಾರಿ ಮಾಡಿ ದೇಶದಲ್ಲಿ. ಕಾರಣ, ಹೆಚ್ಚು ವೆಹಿಕಲ್ಸ್ ಗಳನ್ನ ಬಳಸಬೇಡಿ, ವೆಹಿಕಲ್ಸ್ ಬಳಸಿದ್ರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಖರ್ಚಾಗುತ್ತೆ ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟರು. ಮತ್ತೊಂದು, ಆನ್ಲೈನ್ ವರ್ಚುವಲ್ ಆಗಿ ಸಭೆಗಳನ್ನು ನಡೆಸಿ ಹೊರಗಡೆ ಜಾಸ್ತಿ ಓಡಾಡಬೇಡಿ, ಸ್ವಂತ ವಾಹನವನ್ನು ಬಿಟ್ಟು ಬಸ್, ಮೆಟ್ರೋ, ರೈಲನ್ನು ಬಳಸಿ, ಬೇರೆ ವೆಹಿಕಲ್ಸ್ಗಳನ್ನ ಬಳಸೋಕೆ ಹೋಗಬೇಡಿ. ಅನಗತ್ಯ ವಿದೇಶಿ ಪ್ರವಾಸ, ವಿದೇಶಿ ಮದುವೆಯನ್ನ ಬಿಡಿ, ಅಂದ್ರೆ ವಿದೇಶಕ್ಕೆ ಹೋಗಬೇಡಿ. 1 ವರ್ಷ ಅನಗತ್ಯ ಚಿನ್ನವನ್ನ ಖರೀದಿ ಮಾಡಬೇಡಿ, 1 ವರ್ಷ ಅವಶ್ಯಕತೆ ಇಲ್ಲದೆ ಚಿನ್ನವನ್ನ ಖರೀದಿಸಬೇಡಿ. ಗೊಬ್ಬರ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ 50% ಇಳಿಸಿ ಸಾವಯವ ಕೃಷಿ ಮಾಡಿ. ಮೊದಲೇ ನನಗೊಂದು ಡೌಟ್ ಇತ್ತು, ರಸಗೊಬ್ಬರದ ಸಮಸ್ಯೆ ಆಗುತ್ತೆ ಮಧ್ಯಪ್ರಾಚ್ಯ ಯುದ್ಧದಿಂದ ಅಂತ ಹೇಳಿ. ಆದರೆ ಈಗ ಮುಂಗಾರು ಆರಂಭ ಆಗೋದಕ್ಕೆ ಒಂದು 15 ದಿನ ಬಾಕಿ ಇದೆ. ಈಗ ಸಾವಯವ ಕೃಷಿ ಅಂದ್ರೆ ಹೇಗೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ರಾಸಾಯನಿಕ ಗೊಬ್ಬರ ಬೇಕೇ ಬೇಕು ಈ ಸಂದರ್ಭದಲ್ಲಿ, ಯಾಕೋ ಅದು ಕೊರತೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ, ಅದರ ಸುಳಿವನ್ನ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಅನ್ನ ಬಳಸಿ, ಕರೋನಾ ಕಾಲದ ರೀತಿ ಮಿತವ್ಯಯ ದಕ್ಷತೆ ನಮ್ಮ ಗುರಿಯಾಗಿರ್ಲಿ. ಅಡುಗೆ ಎಣ್ಣೆ ಬಳಸೋದನ್ನ ಕಡಿಮೆ ಮಾಡಿ. ನಾವು ಕಚ್ಚಾ ತೈಲಕ್ಕೆ ಮಧ್ಯಪ್ರಾಚ್ಯದ ಮೇಲೆ ಡಿಪೆಂಡ್ ಆಗಿದ್ದೇವೆ. ಕಚ್ಚಾ ತೈಲದ ಬೆಲೆ 1 ಬ್ಯಾರಲ್ಗೆ ಯುದ್ಧಕ್ಕಿಂತ ಮುಂಚೆ $70 ಇದ್ದಿದ್ದು $120 ಆಸುಪಾಸಿಗೆ ಹೋಗಿ ತಲುಪಿಬಿಟ್ಟಿದೆ. ಈಗಾಗಲೇ ನಮ್ಮ ದೇಶದ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಏನು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿತ್ತು, ಹೋಟೆಲ್ಗಳು ಬಂದಾಗಿತ್ತು, ಆಟೋ ಗ್ಯಾಸ್ ಸಮಸ್ಯೆ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ದಿಢೀರ್ ಅಂತೇಳಿ 933 ಏರಿಕೆ ಮಾಡಲಾಗಿತ್ತು. ಬೆಂಗಳೂರಲ್ಲಿ 3152ಕ್ಕೆ ಬಂದು ತಲುಪಿದೆ. ಈಗ ಇದ್ಯಾವುದರ ಸುಳಿವು ಅಂತಂದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಎದುರಾಗುವಂತ ಲಕ್ಷಣಗಳಿದೆ. ಅದರ ಸುಳಿವನ್ನ ಈಗ ಮೋದಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳಿ ಕರಿತೀವಿ, ವಿದೇಶಿ ವಿನಿಮಯ ಮೀಸಲು ಅಂತ ಹೇಳಿ ಕರಿತೀವಿ. ಏನಾಗುತ್ತೆ, ನಮ್ಗೆ ಈಗ ಸಮಸ್ಯೆ ಆಗಿರೋದೇನಪ್ಪಾ ಅಂದ್ರೆ, ನಮ್ಮ ದೇಶದಿಂದ ರಫ್ತು ಜಾಸ್ತಿ ಆಗ್ತಾ ಇಲ್ಲ. ರಫ್ತು ಜಾಸ್ತಿ ಆಯ್ತು ಅಂತಾದ್ರೆ ನಮ್ಗೆ ಏನಾಗುತ್ತೆ, ಡಾಲರ್ನ ಹರಿವು ಜಾಸ್ತಿ ಆಗುತ್ತೆ. ಆದ್ರೆ ಈಗಾಗಿರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ, ರಫ್ತು ತೀರಾ ಕಡಿಮೆ ಆಗಿದೆ ಯುದ್ಧದ ಕಾರಣಕ್ಕಾಗಿ. ಆದ್ರೆ ಒಂದಷ್ಟು ವಸ್ತುಗಳನ್ನ ಆಮದು ಮಾಡಿಕೊಳ್ಳಲೇಬೇಕಾಗಿದೆ. ಆಮದು ಮಾಡಿಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು, ನಮ್ಮ ದೇಶದ ಒಳಗಡೆ ಇರುವಂತ ಡಾಲರ್ ಹೊರಗಡೆ ಹರಿವು ಶುರುವಾಗಿಬಿಡುತ್ತೆ. ಇನ್ನು ಸರಳವಾಗಿ ನಿಮಗೆ ಅರ್ಥ ಮಾಡಿಸೋದಾದ್ರೆ, ನಮ್ಮಲ್ಲಿ ಒಂದು ಡಾಲರ್ನ ಮೀಸಲು ಅಂತ ಹೇಳಿ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ನಾವು ಚಿನ್ನವನ್ನ ಖರೀದಿ ಮಾಡಬೇಕು ಅಥವಾ ಪೆಟ್ರೋಲ್ ಡೀಸೆಲ್ನ ಖರೀದಿ ಮಾಡಬೇಕು ಅಂತಾದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ಡಾಲರ್ನಲ್ಲೇ ವ್ಯವಹಾರ ನಡೆಯೋದಲ್ಲ. ಆ ಡಾಲರ್ ಹೊರಗಡೆ ಜಾಸ್ತಿ ಹೋಗಿಬಿಡುತ್ತೆ. ಡಾಲರ್ ಜಾಸ್ತಿ ಹೊರಗಡೆ ಹೋಗೋದಕ್ಕೆ ಶುರುವಾದಾಗ ಡಾಲರ್ನ ಮೌಲ್ಯ ಜಾಸ್ತಿ ಆಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ರುಪಿ ವ್ಯಾಲ್ಯೂ ಬೀಳೋದಕ್ಕೆ ಶುರುವಾಗುತ್ತೆ. ಈಗಾಗಲೇ ರುಪಿ 95 ಆಸುಪಾಸಿಗೆ ಬಂದು ತಲುಪಿದೆ. ಇನ್ನೂ ಅದು ಬೀಳುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರುಪಿ ವ್ಯಾಲ್ಯೂ ಬಿತ್ತು ಅಂತಂದ್ರೆ ಅದರ ಅರ್ಥ ಏನು, ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ಸಂಕಟ ಎದುರಾಗುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ಗಳ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ ಎನ್ನುವಂತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕರೋನಾ ರೀತಿಯಾದಂತ ವಾತಾವರಣ ಆರ್ಥಿಕತೆ ವಿಚಾರದಲ್ಲಿ ಶುರುವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ.